ಬೆಳ್ಳಂಬೆಳಗ್ಗೆ ದೆಹಲಿಯಿಂದ ವಾರಣಾಸಿಗೆ ತೆರಳಲು ರೆಡಿಯಾಗಿದ್ದಂತಹ ಇಂಡಿಗೋ ವಿಮಾನದಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆಯ ಕರೆ ಬಂದಿತ್ತು. 6E2211 ಇಂಡಿಗೋ ವಿಮಾನದಲ್ಲಿ ಬಾಂಬ್ ಇದೆ ಅಂತ ಹೇಳಿ ಬೆದರಿಕೆ ಬಂದಿತ್ತು. ಸೊ ಈ ಹಿನ್ನೆಲೆ ದೆಹಲಿಯ ಏರ್ಪೋರ್ಟ್ನಲ್ಲಿ ಟೇಕ್ ಆಫ್ ಆಗೋ ಮುನ್ನವೇ ತಡೆದು ವಿಮಾನದಲ್ಲಿದ್ದಂತಹ ಪ್ರಯಾಣಿಕರೆಲ್ಲರನ್ನ ಕೆಳಗಿಳಿಸಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಬಾಂಬ್ ಇಟ್ಟಿದ್ದೀವಿ ಇದರಲ್ಲಿ ಅಂತ ಬೆದರಿಕೆ ಕರೆ ಬಂದಿದ್ರಿಂದ ಸೊ ಪ್ರತ್ಯೇಕ ಸ್ಥಳದಲ್ಲಿ ವಾಯುಯಾನ ಭದ್ರತಾ ಸಿಬ್ಬಂದಿ ಮತ್ತು ಬಾಂಬ್ ನಿಷ್ಕ್ರಿಯ ತಂಡ ವಿಮಾನ ಪರಿಶೀಲನೆ ಕೂಡ ನಡೆಸಿದ್ರು. ಆದರೆ ಪರಿಶೀಲನೆ ವೇಳೆ ವಿಮಾನದಲ್ಲಿ ಯಾವುದೇ ಸ್ಫೋಟಕ ಪತ್ತೆಯಾಗಿಲ್ಲ. ಇನ್ನು ವಿಮಾನದಲ್ಲಿ ಬಾಂಬ್ ಇದೆ ಅಂತ ತಿಳಿದ ವೇಳೆ ಕೆಲ ಪ್ರಯಾಣಿಕರು ಜೀವ ಭಯಕ್ಕೆ ವಿಮಾನದ ಕಿಟಕಿ ಮತ್ತು ತುರ್ತು ಬಾಗಿಲ ಮೂಲಕ ಹೊರಜಿಗಿದ ಘಟನೆ ಕೂಡ ನಡೆದಿದೆ. ನೋಡಿ ಪಾಪ ಜೀವ ಭಯದಿಂದ ಯಾವ ರೀತಿ ಕಿಟಕಿ ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಇಂದ ಪ್ರಯಾಣಿಕರು ಹಾರಿ ಕೆಳಗೆ ಬಂದಿದ್ದಾರೆ ಅಂತ. ಇಂಡಿಗೋ ವಿಮಾನ ಇನ್ನೂ ಟೇಕ್ ಆಫ್ ಆಗಬೇಕಾಗಿತ್ತು ಆಗಷ್ಟೇ, ಅಷ್ಟರಲ್ಲೇ ಬೆದರಿಕೆ ಕರೆ ಬಂದಿದೆ. ಬಹುಶಃ ಅದು ಹುಸಿ ಬೆದರಿಕೆ ಕರೆ ಆಗಿರಬಹುದು. ಯಾಕಂದರೆ ಈಗಾಗಲೇ ಆ ವಿಮಾನಯಾನದ ಸಿಬ್ಬಂದಿ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಎಲ್ಲರೂ ಕೂಡ ಇಡೀ ವಿಮಾನವನ್ನು ಸಂಪೂರ್ಣವಾಗಿ ಜಾಲಾಡಿದ್ದಾರೆ. ಆದರೆ ಏನು ಪತ್ತೆ ಆಗಿಲ್ಲ ಅಲ್ಲಿ. ಬಟ್ ಅದಿನ್ನೇನು ಟೇಕ್ ಆಫ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ, ಇಂಡಿಗೋ ವಿಮಾನದಲ್ಲಿ ಬಾಂಬ್ ಇಡಲಾಗಿದೆ, ಅದು ಸ್ಫೋಟಗೊಳ್ಳುತ್ತೆ ಅಂತ. ತಕ್ಷಣ ಅಲರ್ಟ್ ಆಗುವಂತಹ ಸಿಬ್ಬಂದಿ ಪ್ರಯಾಣಿಕರನ್ನ ಸೇಫ್ ಮಾಡೋದಕ್ಕೆ ಮುಂದಾಗ್ತಾರೆ. ಅವರೆಲ್ಲರನ್ನೂ ಕೂಡ ಹೊರಗೆ ತಂದು ಅದಾದಮೇಲೆ ಇಡೀ ವಿಮಾನವನ್ನು ಪರಿಶೀಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.